ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರಿಯ ಸಹೋದರಿ ಸಹೋದರರೇ, ದೇವಭಕ್ತರೇ, ದೇವರನ್ನು ಪ್ರೀತಿಸುವವರೇ, ಮತ್ತೊಂದು ದಿನ ದೇವರ ವಾಕ್ಯವನ್ನು ಆಲಿಸಬೇಕೆಂದು ಆಸಕ್ತಿಯಿಂದ ಬಂದಿದ್ದೀರಿ. ದೇವರು ನಮಗೆ ಮತ್ತೊಂದು ದಿನವನ್ನು ಆಶೀರ್ವಾದವಾಗಿ ಕೊಟ್ಟಿದ್ದಾರೆ. ಕರ್ತನಿಗೆ ಸ್ತೋತ್ರ. ನೀವೆಲ್ಲರೂ ದೇವರ ವಾಕ್ಯದಲ್ಲಿ ಬೆಳೆಯುತ್ತಾ ಇದ್ದೀರೆಂದು, ಪ್ರಾರ್ಥಿಸ್ತಾ ಇದ್ದೀರೆಂದು, ಕರ್ತನಲ್ಲಿ ವಿಶ್ವಾಸವಿಟ್ಟು ಬೆಳೆಯುತ್ತಾ ಇದ್ದೀರೆಂದು ನಾನು ನಂಬುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕ್ರೈಸ್ತರ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾಗಿರುವಂಥ ವಿಚಾರ ದೇವರ ಚಿತ್ತ. ಅನೇಕ ಸಾರಿ ನಾವು ದೇವರ ಚಿತ್ತವನ್ನು ಅರಿಯದೆ ನಮ್ಮ ಚಿತ್ತವನ್ನು ನೆರವೇರಿಸಿಕೊಳ್ಳುತ್ತಾ ಇರುತ್ತೇವೆ. ಪ್ರಿಯ ದೇವಜನರೇ, ಯೇಸು ಕ್ರಿಸ್ತನು ಕೂಡ ಭುವಿಯ ಮೇಲೆ ಇದ್ದಾಗ ಆತನು ತಂದೆಯ ಚಿತ್ತವನ್ನು ಅರಿತು ಅದರಂತೆ ಆತನು ಜೀವಿಸಿದನು. ಒಂದು ಸಮಯ ಬಂತು, ಯೇಸು ಸ್ವಾಮಿ ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ. ತಂದೆಯೇ, ನಿನ್ನ ಚಿತ್ತವಾದರೆ ಈ ಪಾತ್ರೆಯನ್ನು ನನ್ನಿಂದ ತೆಗೆದುಬಿಡು ಎಂದು ಕೇಳಿದರು. ಆದರೂ ನನ್ನ ಚಿತ್ತವಲ್ಲ, ನಿನ್ನ ಚಿತ್ತವೇ ಎಂದು ಹೇಳಿದನು. ಹಾಗಾದರೆ ಅನೇಕ ಸಾರಿ ನಾವು ದೇವರ ಚಿತ್ತದ ಕುರಿತಾದ ವಿಡಿಯೋಗಳನ್ನು ಕೇಳಿಸಿಕೊಳ್ಳುತ್ತಿದ್ದರೂ ಕೂಡ ಇವತ್ತು ಕೆಲವು ಉದಾಹರಣೆಗಳ ಮೂಲಕವಾಗಿ ದೇವರು ಆಳವಾದ ಸತ್ಯವನ್ನು ನಿಮ್ಮೊಟ್ಟಿಗೆ ತಿಳಿಯಪಡಿಸುತ್ತಾರೆ. ಒಬ್ಬ ವ್ಯಕ್ತಿ ಪ್ರಯಾಣ ಮಾಡಿ ಒಂದು ಬೆಲೆಯುಳ್ಳ ಗಡಿಯಾರವನ್ನು ಕಟ್ಟಿಕೊಂಡನು, ಉತ್ತಮವಾದಂಥ ಬಟ್ಟೆಗಳನ್ನು ಎತ್ತುಕೊಂಡನು, ಬೇಕಾದ ಆಹಾರ ಸಾಮಗ್ರಿಗಳನ್ನು ಕಟ್ಟಿಕೊಂಡನು, ಎಲ್ಲವನ್ನು ತೆಗೆದುಕೊಂಡು ಹಣವನ್ನು ತೆಗೆದುಕೊಂಡು ಅಡವಿಯಲ್ಲಿ ಪ್ರಯಾಣ ಮಾಡಿ ಸುಮಾರು ದಿನಗಳ ಪ್ರಯಾಣ ಮಾಡಿದ ನಂತರ ಅವನಿಗೆ ಒಂದು ಅನುಮಾನ ಬಂತು. ನಾನಿಷ್ಟು ಪ್ರಯಾಣ ಅಡವಿಯಲ್ಲಿ ಮಾಡುತ್ತಿದ್ದೇನೆ, ಆದರೆ ನಾನು ಯಾವ ಕಡೆ ಹೋಗಬೇಕು, ಹೇಗೆ ಹೋಗಬೇಕು ಗೊತ್ತಿಲ್ಲದ ದಿಕ್ಸೂಚಿ ಅವನ ಬಳಿಯಲ್ಲಿ ಇರಲಿಲ್ಲ. ಆಲೋಚನೆ ಮಾಡಿಕೊಳ್ಳಿರಿ, ಅಂಥವನಿಗೆ ಯಾವ ಕಡೆ ಹೋಗಬೇಕು ಎಂಬ ಸೂಚನೆ ಇರಲಿಲ್ಲ. ಹಾಗೆಯೇ ನಮ್ಮ ಜೀವಿತದಲ್ಲಿ ಅನೇಕ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಏನೂ ತಿಳಿಯದೆ ಮುಂದಕ್ಕೆ ಹೋಗುತ್ತೇವೆ. ಯಾವುದನ್ನು ಆಯ್ಕೆ ಮಾಡಿಕೊಳ್ಳಬೇಕು, ಯಾವುದು ಸರಿದಾರಿ, ಯಾವುದು ದೇವರಿಗೆ ಇಷ್ಟವಾದದ್ದು ಎಂಬುದನ್ನು ತಿಳಿದುಕೊಳ್ಳುವುದನ್ನು ನಾವು ಮರೆತು ಬಿಡುತ್ತೇವೆ. ಹಾಗಾದರೆ ಇವತ್ತು ಪರಿಪೂರ್ಣವಾಗಿ ಹೆಚ್ಚು ವಿಷಯಗಳನ್ನು ನಾವು ದೇವರ ವಾಕ್ಯದಲ್ಲಿ ಕೇಳಲಿಕ್ಕೆ ಹೋಗೋಣ. ಬನ್ನಿ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಕೀರ್ತನೆಗಳ ಗ್ರಂಥ 32ನೇ ಕೀರ್ತನೆ 8ನೇ ವಾಕ್ಯ. ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಅನ್ನುತ್ತಾನಲ್ಲ ಎಂದು ದೇವರ ವಾಕ್ಯವು ಹೇಳುತ್ತಾ ಇದೆ. ನನ್ನ ಪ್ರಿಯ ದೇವಜನರೇ, ನೋಡಿ, ಅನೇಕ ಮಾರ್ಗಗಳು ನಮ್ಮ ಜೀವಿತದಲ್ಲಿ ಇರಬಹುದು, ಆದರೆ ಸರಿಯಾದಂಥ ಮಾರ್ಗ ಯಾವುದು? ಅನೇಕ ಧ್ವನಿಗಳು, ಜನರ ಮಾತುಗಳು ನಮಗೆ ಸುಲಭವಾಗಿ ಸಿಗುತ್ತವೆ. ನೀವು ಆಲೋಚನೆ ಮಾಡಿರಿ, ಉಚಿತ ಸಲಹೆಗಳನ್ನು ಕೊಡುವ ಜನರಿಗೇನು ಕಡಿಮೆ ಇಲ್ಲ. ಹಂಗೆ ಮಾಡ್ಬೋದಾಗಿತ್ತಲ್ವಾ, ಹಿಂಗೆ ಇರ್ಬೋದಾಗಿತ್ತಲ್ವಾ, ಇದು ಸರಿ ಅಲ್ವಾ, ನಾನು ಹೇಳಿದ್ದು ಕೇಳಿ ಉದ್ಧಾರ ಆಗ್ತೀಯಾ, ನನ್ನ ಮಾತು ಕೇಳಿಲ್ಲ ತಾನೇ, ಅದಕ್ಕೆ ಹಿಂಗಾಯಿತು. ಈ ಥರದ ಅನೇಕ ಮಾತುಗಳು ಬರುತ್ತಿರುತ್ತವೆ. ಅದಕ್ಕೆ ಅನೇಕ ಜನರು ಏನು ಮಾಡುತ್ತಾರೆ ಗೊತ್ತಾ? ದಿನದಲ್ಲಿ ಮನುಷ್ಯರ ಸ್ವರಗಳನ್ನು ಕೇಳಿಸಿಕೊಳ್ಳುವುದಕ್ಕಿಂತ ಮುಂಚೆ ದೇವರ ಸ್ವರವನ್ನು ಕೇಳಿಸಿಕೊಳ್ಳಲಿಕ್ಕೆ ಪ್ರಯತ್ನಿಸ್ತಾರೆ. ಆಗ ಮನುಷ್ಯರ ಭಾವನೆ ಏನು, ಮನುಷ್ಯರ ದಾರಿ ತಪ್ಪಿಸುವಿಕೆ ಏನು, ಅವರ ಸ್ವಾರ್ಥ ಚಿಂತಕರ ನಮ್ಮನ್ನು ಹೇಗೆ ಉಪಯೋಗಿಸಿಕೊಳ್ಳುತ್ತಾರೆ, ನಾವು ಹೇಗೆ ಜಾಗರೂಕತೆಯಿಂದಿರಬೇಕು, ಸೈತಾನನು ಹೇಗೆ ನಮ್ಮನ್ನು ಮೋಸ ಮಾಡ್ತಾನೆ, ಇದೆಲ್ಲವನ್ನು ನಾವು ತಿಳ್ಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಅದಕ್ಕೆ ಅನೇಕರು ಮುಂಜಾನೆಗಳಲ್ಲಿ ಎದ್ದು ಪ್ರಾರ್ಥಿಸ್ತಾರೆ, ಮುಂಜಾನೆಗಳಲ್ಲಿ ದೇವರ ವಾಕ್ಯಗಳನ್ನು ಧ್ಯಾನಿಸುತ್ತಾರೆ. ಮೊದಲ ಗಂಟೆಗಳನ್ನು, ಮೊದಲ ಪ್ರಾಶಸ್ತ್ಯವನ್ನು ದೇವರಿಗೆ ಕೊಟ್ಟು ದಿನವೆಲ್ಲ ಧೈರ್ಯ, ನಂಬಿಕೆ, ವಿಶ್ವಾಸದಿಂದ ಇರುತ್ತಾರೆ. ಹಾಗೆಯೇ ಜೀವನ ಪರ್ಯಂತರ ನಮ್ಮ ಜೀವಿತಗಳಲ್ಲಿ ಅನೇಕ ಸಾರಿ ನಾವು ಮಾಡುವಂಥ ಆಯ್ಕೆಗಳು ದೇವರ ಚಿತ್ತಕ್ಕನುಗುಣವಾಗಿವೆಯಾ ಎನ್ನುವಂಥದ್ದು ನಾವು ನೋಡುವುದಿಲ್ಲ. ಅನೇಕ ಸಾರಿ ಎಷ್ಟು ವೇಗವಾಗಿ ಹೋಗುತ್ತಿದ್ದೇವೆ ಎಂಬುದನ್ನು ಜನರು ಆಲೋಚಿಸುತ್ತಾರೆ ಹೊರತು ಸರಿಯಾಗಿ ನಾವು ಸುರಕ್ಷಿತವಾಗಿ ಹೋಗ್ತಾ ಇದ್ದೀವಿ ಅನ್ನೋದು ನೋಡೋದಿಲ್ಲ. ಹೌದು, ಜನರಿಗೇನೆಂದರೆ ವೇಗವಾಗಿ ಹಣವಂತರಾಗಬೇಕು, ವೇಗವಾಗಿ ಸಾಧನೆ ಮಾಡಬೇಕು, ವೇಗವಾಗಿ ಎಲ್ಲರಿಗಿಂತ ಮುಂಚೆ ನಮ್ಮ ಜೀವನ ಸೆಟ್ಲ್ ಆಗಿಬಿಡಬೇಕು. ಸ್ವಲ್ಪ ಮದುವೆ ಆಗೋದು ತಡ ಆಯಿತು, ಮನೆ ಕಟ್ಟಲಿಲ್ಲ, ವಾಹನ ಕೊಳ್ಳಲಿಲ್ಲ, ವಿದ್ಯಾಭ್ಯಾಸ ಮುಗಿಸಲಿಲ್ಲ, ಜಾಬ್ ಪಡೆಯಲಿಲ್ಲ,
ಪ್ರಶ್ನೆ ಮಾಡಿ ಕೈ ತೋರಿಸಿ ಹೇಳುತ್ತಾ ಇರುತ್ತಾರೆ, ಇನ್ನೂ ನಿನಗಾಗೇ ಇಲ್ವಾ, ಇನ್ನೂ ನಿನ್ನ ಕೈಯಲ್ಲಿ ಸಿಕ್ಕಲಿಲ್ವಾ, ಇನ್ನಿಗೂ ನಿನಗೆ ಆಗಲಿಲ್ವಾ ಅಂತ ಕೇಳಲಿಕ್ಕೆ ಪ್ರಾರಂಭಿಸುತ್ತಾರೆ. ಆದರೆ ಮನುಷ್ಯರು ನಮ್ಮ ಕಡೆಗೆ ಬೆರಳು ತೋರಿಸ್ತಾರೆ ಅನ್ನೋದಕ್ಕೋಸ್ಕರವಾಗಿ ನಾವು ಯಾವುದೋ ಒಂದು ದಾರಿ ಹಿಡ್ಕೊಂಡು ಯಾವುದೋ ಒಂದು ಸಮಯದಲ್ಲಿ ಯಾವುದೋ ಒಂದು ರೀತಿಯಾದ ಜೀವಿತವನ್ನು ಮಾಡುವುದಲ್ಲ, ದೇವರ ಸ್ವರವನ್ನು ಕೇಳಿಸಿಕೊಂಡು ದೇವರ ಚಿತ್ತಕ್ಕನುಗುಣವಾಗಿ ನಡೆಯುವುದು ಎಷ್ಟೋ ಒಳ್ಳೆಯದಾಗಿದೆ. ನನ್ನ ಪ್ರಿಯ ದೇವಜನವೇ, ನಿಮಗೆ ಆಲೋಚನೆ ಮಾಡಿ, ಒಂದು ತಂದೆ ಮಗನು ಪ್ರಯಾಣ ಮಾಡ್ತಾ ಇರ್ತಾರೆ. ಅವರೊಂದು ಜಾತ್ರೆಗೆ ಇಲ್ಲ ಸಂತೆಗೆ ಹೋಗಿರ್ತಾರೆ. ಸಂತೆಗೆ ಹೋಗುತ್ತಿರುವಾಗ ತಂದೆ ಏನು ಮಾಡ್ತಾನೆ, ಆ ಮಗುವನ್ನು ಕರ್ಕೊಂಡು ಜನರ ಮಧ್ಯದಲ್ಲಿ ಹೋಗುತ್ತಾನೆ. ಎಲ್ಲ ಕಡೆಗಳಲ್ಲಿ ನೋಡುವಾಗ ದಾರಿಗಳು, ಈ ಕಡೆ ಸಂತೆಯಲ್ಲಿ ನೋಡಿರ್ತೀರಲ್ವ, ಜಾತ್ರೆಯಲ್ಲಿ ಈ ಕಡೆ ಒಂದು ದಾರಿ, ಈ ಕಡೆ ಒಂದು, ಆ ಕಡೆ ಒಂದು, ಈ ಕಡೆ ಜನ ಬರ್ತಾ ಇರ್ತಾರೆ, ಈ ಕಡೆ ಜನ ಬರ್ತಾ ಇರ್ತಾರೆ. ಮಗನ ಆಲೋಚನೆ ಮಾಡೋದಿಲ್ಲ, ನಾನು ಎಲ್ಲಿಗೆ ಹೋಗಬೇಕು, ನಾನು ಎಲ್ಲಿಗೆ ಬಂದಿದ್ದೇನೆ, ನಾನು ಯಾವ ದಾರಿ ಹಿಡಿಯಬೇಕು ಅಂತ ಚಿಂತೆ ಮಾಡುವುದಿಲ್ಲ. ಕಾರಣ ಏನು ಗೊತ್ತಾ? ಆ ಮಗನಿಗೆ ಗೊತ್ತು, ನನ್ನ ತಂದೆ ನನ್ನ ಕೈಯನ್ನು ಹಿಡಿದಿದ್ದಾನೆ, ಯಾವ ದಾರಿಯಲ್ಲಿ ಹೋಗಬೇಕು, ಎಲ್ಲಿ ಹೋಗಿ ಕೊಳ್ಳಬೇಕು, ಮತ್ತು ಜಾತ್ರೆಯಿಂದ ಇಲ್ಲವೇ ಆ ಸಂತೆಯಿಂದ ನಾನು ಹೇಗೆ ಹೊರಗಡೆ ಬರಬೇಕು ಅನ್ನುವಂಥ ಯಾವ ಆಲೋಚನೆ ಮಾಡೋದಿಲ್ಲ. ನನ್ನ ತಂದೆ ನನ್ನ ಜೊತೆಯಲ್ಲಿದ್ದಾರೆ, ಆತನು ನನ್ನನ್ನು ಕೈ ಹಿಡಿದು ನಡೆಸುತ್ತಾರೆ. ಅದರರ್ಥ ನನ್ನ ಪ್ರಿಯ ದೇವಜನವೇ, ದೇವರು ನಮ್ಮ ಕೈ ಹಿಡಿದಿರುವುದಾದರೆ ಯಾವ ಸಂತೆ, ಚಿಂತೆ, ಯಾವ ಜಾತ್ರೆ, ಯಾವ ಕಷ್ಟ ಬೇಕಾಗಿಲ್ಲ. ದೇವರೇ, ನಾನು ನಿನ್ನನ್ನೇ ನಂಬಿದ್ದೇನೆ, ನೀನು ಹೇಗೆ ನಡೆಸುತ್ತೀಯೋ ನಡೆಸು ಎಂದು ಹೇಳುವುದು ನಮ್ಮ ನಂಬಿಕೆಯಾಗಿದೆ. ನೋಡಿ, ಅಬ್ರಹಾಮನು ದೇವರ ಚಿತ್ತವನ್ನು ಅರಿತನು. ಮಗನೇ, ನೀನು ನಿನ್ನ ಸ್ವಂತ ದೇಶವನ್ನು, ಸ್ವಂತ ಜನರನ್ನು ಬಿಟ್ಟು ನಾನು ಹೇಳುವ ಹಾಗೆ ಬಂದುಬಿಡು ಅಂತ ಹೇಳಿದಾಗ ಅಬ್ರಹಾಮನು ದೇವರ ಚಿತ್ತಕ್ಕೆ ಒಳಪಟ್ಟನು. ಅಷ್ಟೇ, ಇನ್ನೇನೂ ಇಲ್ಲ. ದೇವರ ಚಿತ್ತಕ್ಕೆ ಒಳಪಟ್ಟು, ದೇವರೇ, ನೀನು ನಡೆಸಿದಲ್ಲಿಗೆ ನಾನು ನಡೆಯುತ್ತೇನೆ, ನೀನು ಮಾಡಿದ್ದನ್ನು ನೀನು ಹೇಳಿದ್ದನ್ನು ನಾನು ಮಾಡುತ್ತೇನೆ ಎಂದು ಅಬ್ರಹಾಮನು ಬಂದುಬಿಟ್ಟನು. ಅದಕ್ಕೆ ಅಬ್ರಹಾಮನ ನಂಬಿಕೆಯೇ ಮೂಲಪಿತನು ಎಂದು ಕರೆಯುತ್ತೇವೆ. ಈಸ್ ಅ ಫಾದರ್ ಆಫ್ ಫೇತ್ ಅಂತ ಹೇಳುತ್ತೇವೆ. ಯಾಕೆಂದರೆ ಅಷ್ಟರ ಮಟ್ಟಿಗೆ ಆತನು ನಂಬಿದೆನು. ತನ್ನ ಮಗನನ್ನು ಬಲಿ ಕೊಡುವಾಗಲೂ ಕೂಡ ದೇವರೇ ಯಾಕೆ ಎಂದು ಕೇಳದೆ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟನು. ನೋಡಿ, ಊರು ಬಿಟ್ಟು ಹೋಗುವುದು, ಸ್ವದೇಶವನ್ನು ಬಿಟ್ಟು ಹೋಗುವುದು ನಮ್ಮ ಕಣ್ಣುಗಳಿಗೆ ಒಳ್ಳೆಯದಾಗಿ ಕಾಣಿಸುವುದಿಲ್ಲ. ಸ್ವಂತ ಮಗನನ್ನು ಬಲಿ ಕೊಡುವುದು ನಮಗೆ ಒಳ್ಳೆಯದಾಗಿ ತೋಚುವುದಿಲ್ಲ. ದೇವರೇ, ಏನು ಮಿಸ್ಟೇಕ್ ಆಗಿರಬೇಕು ನೋಡು ದೇವರೇ, ಯಾಕೆ ದೇವರ ಈ ಕಷ್ಟ, ಯಾಕೆ ದೇವರ ಈ ರೋಗ, ಯಾಕೆ ಈ ನಷ್ಟ, ಯಾಕೆ ಈ ಸೋಲು, ಈ ಪ್ರಶ್ನೆಗಳನ್ನು ಕೇಳುತ್ತೇವೆ ಹೊರತು, ದೇವರೇ, ಈ ಸೋಲಾಗಿದೆ ಅಂದರೆ ಇದಕ್ಕಿಂತ ದೊಡ್ಡ ಜಯವನ್ನು ನೀವು ಇಟ್ಟಿದ್ದೀರಾ. ಇವತ್ತು ನನ್ನ ಕುಟುಂಬದಲ್ಲಿ ಬಿರುಕಿದೆ ಅಂದರೆ ನಾಳೆ ಈ ಬಿರುಕನ್ನು ಸರಿ ಮಾಡಿ ಸಂಬಂಧಗಳನ್ನು ಬಲಪಡಿಸುತ್ತೀರಾ ಅಂತ ನಾವು ನಂಬಲಿಕ್ಕೆ ಹೋಗೋದಿಲ್ಲ. ದೇವರ ಚಿತ್ತವನ್ನು ನಾವು ಒಪ್ಪಿಕೊಳ್ಳಬೇಕು. ತತ್ಕಾಲಕ್ಕೆ ನಮ್ಮ ಕಣ್ಣಿಗೆ ಅಯ್ಯೋ ಭವಿಷ್ಯ ಹೇಗಿದೆಯೋ, ಏನಾಗುತ್ತೋ, ಇರೋದೇ ಒಂದು ಮಗ, ಇರೋದೇ ಒಂದು ಸ್ವಲ್ಪ ಹಣ, ಇರೋದೇ ಒಂದು ಸ್ವಲ್ಪ ಬಿಸ್ನೆಸ್ಸು, ಒಂದು ಮನೆ, ಒಂದು ವಾಹನ, ಅಯ್ಯೋ ದೇವರಿಗೆ ಮಾಡು ಅಂತ ಹೇಳ್ತಾ ಇದ್ದಾರಲ್ವಾ, ಹೇಗೆ ಅಂತ ನಾವು ಮಾನುಷಿಕವಾಗಿ ಆಲೋಚಿಸಲಿಕ್ಕೆ ಪ್ರಯತ್ನಿಸುತ್ತೇವೆ. ಆದರೆ ಅಬ್ರಹಾಮನು ಹಾಗೆ ಮಾಡಲಿಲ್ಲ. ಇವತ್ತು ನಾನು ಒಂದು ದೊಡ್ಡ 3 ಘಟನೆಗಳನ್ನು ನಿಮ್ಮ ಮುಂದೆ ವಿವರಿಸಲಿಕ್ಕೆ ಹೋಗ್ತಾ ಇದ್ದೇನೆ. ಆ ಬೈಬಲ್ನ ಘಟನೆಗಳನ್ನು ನಿಮಗೆ ವಿವರಿಸುವಾಗ ಅದರ ನಿಜವಾದ ಆಳವಾದಂಥ ಸತ್ಯಾರ್ಥವು ನಿಮಗೂ ನನಗೂ ಚೆನ್ನಾಗಿ ಗೊತ್ತಾಗುತ್ತದೆ. ನನ್ನ ಪ್ರಿಯ ದೇವಜನವೇ, ಮೊದಲನೆಯ ಘಟನೆ ನಿಮಗೆ ಹೇಳಲಿಕ್ಕೆ ಇಷ್ಟಪಡುತ್ತೇನೆ, ನೋಹನ ಕುರಿತಾದಂಥ ಘಟನೆ. ಹೌದು, ನೀವು ನೋಹನ ಘಟನೆ ನೋಡಿದ್ರೆ ದೇವರು ನೋಹನಿಗೆ ನೀನು ನಾವೆಯನ್ನು ನಿರ್ಮಾಣ ಮಾಡಬೇಕು ಎಂದು ಹೇಳಿದಾಗ ಆದಿಕಾಂಡ ಗ್ರಂಥದಲ್ಲಿ ನೀವು 6ನೇ ಅಧ್ಯಾಯದ 22ನೇ ವಾಕ್ಯ ಓದುವಾಗ ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ನೋಹನು ಮಾಡಿದನು. ದೇವರ ಚಿತ್ತ ಅಂದರೆ ಏನಪ್ಪ ಅಂದರೆ ದೇವರ ಇಷ್ಟ, ದೇವರ ಮುನ್ನೋಟ, ದೇವರಿಗೆ ತಿಳಿದಿರುವುದನ್ನು ನಾವು ಅಂಗೀಕರಿಸಿಕೊಂಡು ಸರಿ ದೇವರೇ ನೀನು ಹೇಗೆ ನಡೆಸುತ್ತೀಯೋ ಹಾಗೆ ಮಾಡುತ್ತೇನೆ ಅನ್ನುವುದೇ ದೇವರ ಚಿತ್ತ. ಯಾಕೆಂದರೆ ನಾಳೆಯನ್ನು ಭವಿಷ್ಯವನ್ನು ನೋಡಿರುವ ದೇವರು. ನೀವು ಕೇಳ್ಬೋದು, ದೇವರ ಚಿತ್ತವನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ?
ಅದು ಅನೇಕ ವಿಡಿಯೋಗಳು ಇದ್ದಾವೆ, ಬೇಕಾದರೆ ನಾನು ಮಾಡುತ್ತೇನೆ. ಆಲೋಚನೆ ಮಾಡಿ, ದೇವರ ಚಿತ್ತವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಇರುವ ವಿಧಾನದಲ್ಲಿ ಒಂದು ದೇವರ ವಾಕ್ಯ. ಈ ದೇವರ ವಾಕ್ಯವನ್ನು ಪ್ರತಿನಿತ್ಯ ನೀವು ಓದುವಾಗ, ಧ್ಯಾನಿಸುವಾಗ ನಿಮಗೆ ಅರ್ಥ ಆಗುತ್ತದೆ ಯಾವುದು ದೇವರ ಇಷ್ಟ, ಅದೇ ದೇವರ ಚಿತ್ತ ಅಂತ ಹೇಳುವುದು. ದ ವಿಲ್ ಆಫ್ ಗಾಡ್ ಅಂತ ಹೇಳುತ್ತಾರೆ. ದೇವರ ವಿಲ್ ಆಫ್ ಗಾಡ್, ದೇವರ ಇಷ್ಟ ಇಲ್ಲವೇ ಚಿತ್ತ, ನಮ್ಮ ಚಿತ್ತ ಅಲ್ಲ. ನೋಹನು ತನ್ನ ಇಷ್ಟಾನುಸಾರವಾಗಿ ಮಾಡಬಹುದಾಗಿತ್ತು, ಆದರೆ ಅಲ್ಲಿ ಹೇಳುತ್ತದೆ ದೇವರು ಹೇಗೆ ಅಪ್ಪಣೆ ಕೊಟ್ಟನೋ ಅದೇ ಪ್ರಕಾರ ಮಾಡಿದನು. ಅದು ಬಹಳ ಮುಖ್ಯ. ನಮ್ಮ ಜ್ಞಾನ ಪ್ರಕಾರ, ನಮಗಿಷ್ಟವಾದ ಪ್ರಕಾರ, ನಮ್ಮ ಕಣ್ಣು ನೋಡಿದ ಪ್ರಕಾರ, ಮನುಷ್ಯರು ಹೇಳಿದ ಪ್ರಕಾರ, ಸರ್ಕಾರಗಳ ತೀರ್ಮಾನಗಳ ಪ್ರಕಾರ ಅಲ್ಲವೇ ಅಲ್ಲ. ಯಾಕೆಂದರೆ ದೇವರ ಪ್ರಕಾರ, ದೇವರ ಉದ್ದೇಶ ನಾವು ಚೆನ್ನಾಗಿ ತಿಳ್ಕೊಳ್ಳಬೇಕು. ಪ್ರಾರ್ಥಿಸುವಾಗ ಸ್ಪಷ್ಟವಾಗಿ ಪ್ರಾರ್ಥಿಸಬೇಕು. ದೇವರೇ, ನನ್ನ ಮನೆಯಲ್ಲಿ ಈ ಥರದ ಕೃತ್ಯ ನಡೆಯುತ್ತಾ ಇದೆ, ಇದು ನಿನ್ನ ಚಿತ್ತವಾ, ಇಲ್ಲವೇ ನಿನ್ನ ಚಿತ್ತ ಏನು, ಅದನ್ನು ನನಗೆ ತಿಳಿಯಪಡಿಸು. ಅದು ತಿಳಿಯಪಡಿಸಲಿಕ್ಕೆ ನನಗೆ ಸೂಚನೆಗಳನ್ನು ಕೊಡು. ಆ ಸೂಚನೆಗಳ ಮೂಲಕವಾಗಿ ನಾನು ಯಾವುದನ್ನು ಮಾಡಬೇಕು ಅದನ್ನು ಮಾಡು. ನೀನೇ ನನ್ನೊಟ್ಟಿಗೆ ಬರದೆ ಹೋದರೆ ನಮ್ಮನ್ನು ಹೋಗಬಡಿಸಬೇಡ ಅಂತ ಮೋಶೆ ಪ್ರಾರ್ಥಿಸಿದನು. ಪ್ರಯಾಣಕ್ಕೆ ಪ್ರಾರ್ಥಿಸುವಾಗ, ದೇವರೇ ನಿನ್ನ ಚಿತ್ತ ಇಲ್ಲದೆ ಅದರ ಪ್ರಯಾಣನೇ ಆಗಬಾರದು. ಅನೇಕ ದಿನಗಳ ಹಿಂದೆ ನಾನು ಒಂದು ಘಟನೆಯನ್ನು ಪ್ರಸಂಗದಲ್ಲಿ ಹೇಳಿದ್ದೆನು. ಅದೇನೆಂದರೆ, ಒಬ್ಬ ವ್ಯಕ್ತಿ ತುಂಬ ದುಡ್ಡನ್ನು ಆ ಹಿಂದಿನ ಕಾಲದಲ್ಲಿ ಶೇಖರಣೆ ಮಾಡಿಟ್ಟುಕೊಂಡು, ಒಂದೊಂದು ರೂಪಾಯಿಯನ್ನು ಶೇಖರಣೆ ಮಾಡಿಟ್ಟುಕೊಂಡು ಟೈಟಾನಿಕ್ ಶಿಪ್ಪಲ್ಲಿ ಪ್ರಯಾಣ ಮಾಡಬೇಕೆಂಬುದಾಗಿ ಆಸೆ ಪಟ್ಟನು. ಆಸೆಯಂತೆ ತಿನ್ನದೆ ಕುಡಿಯದೆ ತುಂಬ ಜಿಪುಣತನ ಮಾಡಿ ಹಣವನ್ನು ಕೂಡಿಟ್ಟಿಸಿಕೊಂಡು ಆ ಹಣದಿಂದ ತನ್ನ ಎಲ್ಲರಿಗೂ ಟಿಕೆಟನ್ನು ಕೊಂಡು ರಿಸರ್ವೇಷನ್ ಮಾಡಿದನು. ಆದರೆ ಇನ್ನೇನು ನಾಳೆ ನಾಳುದ್ದ ಆ ವ್ಯಕ್ತಿ ಟೈಟಾನಿಕ್ ಶಿಪ್ಪಲ್ಲಿ ಪ್ರಯಾಣ ಮಾಡಬೇಕಾಗಿತ್ತು. ಆದರೆ ಅದರ 2 ದಿನಗಳ ಹಿಂದೆ ಅವರ ಮನೆಯಲ್ಲಿ ಸಾಕಿಕೊಂಡಿದ್ದಂಥ ನಾಯಿ ಅವನ ಮಗನ ಕೈಯನ್ನು ಕಡಿಯಿತು. ಆಗ ಕಡಿತದಲ್ಲಿ ಒಳಗಾಗಿದ್ದ ಮಗನು ಅವನನ್ನು ಕರ್ಕೊಂಡು ಟ್ರಿಪ್ ಹೋಗೋದು ಹೇಗೆ, ಮಗನನ್ನು ಬಿಟ್ಟು ಹೋಗಲಿಕ್ಕಾಗಲ್ಲ, ಕರ್ಕೊಂಡು ಹೋಗಲಿಕ್ಕಾಗಲ್ಲ. ಅಯ್ಯೋ, ಇಂಥ ಕೆಲಸ ನಡೆದು ಹೋಯ್ತಲ್ವ, ಎಲ್ಲವೂ ಈ ನಾಯಿಯಿಂದ, ನನ್ನ ಮನೆಯಲ್ಲಿ ಸಾಕಿದ ಈ ನಾಯಿ ನನ್ನ ಮಗನನ್ನೇ ಕಡಿಯುತ್ತಲ್ವಾ, ಎಂಥ ದುರ್ಬುದ್ಧಿ, ನಾನೇ ಅನ್ನ ಕೊಟ್ಟು ಸಾಕಿದ ನಾಯಿ ನನ್ನ ಮಗುವನ್ನೇ ಕಡಿದಿದೆಯಲ್ಲವಾ ಎಂದು ಬಹಳ ದುಃಖಪಟ್ಟನು. ಟೈಟಾನಿಕ್ ಪ್ರಯಾಣವನ್ನು ಕ್ಯಾನ್ಸಲ್ ಮಾಡಿಕೊಂಡನು. ಆದರೆ ಆಶ್ಚರ್ಯವೇನಾಯಿತು ಗೊತ್ತಾ? 2 ದಿನಗಳ ನಂತರ ಪ್ರಯಾಣ ಸ್ಟಾರ್ಟ್ ಆಯಿತು. 1 ವಾರದ ನಂತರ ಒಂದು ನ್ಯೂಸ್ ಪೇಪರಲ್ಲಿ ನ್ಯೂಸ್ ಬಂತು. ಅದೇನು ಗೊತ್ತಾ? ಟೈಟಾನಿಕ್ ಶಿಪ್ ಮುಳುಗಿ ಹೋಗಿದೆ, ಅದರಲ್ಲಿದ್ದವರು ಸತ್ತು ಹೋದರು ಎಂಬುದಾಗಿ. ಆಗ ಈ ವ್ಯಕ್ತಿಗೆ ನಂಬಲಿಕ್ಕೆ ಸಾಧ್ಯವಾಗಿತ್ತು, ನನ್ನ ಚಿತ್ತ, ನನ್ನ ಇಷ್ಟ ಆ ಟೈಟಾನಿಕ್ ಶಿಪ್ಪಲ್ಲಿ ಹೋಗುವುದಾಗಿತ್ತು. ಆದರೆ ಈ ನಾಯಿಯ ನಿಮಿತ್ತವಾಗಿ ನನ್ನ ಕುಟುಂಬ ಸೇಫ್ ಆಗೋಯಿತು, ಬದುಕಿಕೊಂಡೆವು. ಯಾವ ನಾಯಿ ತನ್ನ ಕುಟುಂಬವನ್ನು ಇಷ್ಟಾರ್ಥವನ್ನು ಅಡ್ಡಿ ಮಾಡಿತ್ತು ಅಂತ ಅಂದುಕೊಂಡನೋ ಅದೇ ನಾಯಿಯನ್ನು ಎತ್ತಿಕೊಂಡು ಮುದ್ದಾಡಿದನು. ಕಾರಣ, ನಿನ್ನ ನಿಮಿತ್ತವಾಗಿ ನನಗೆ, ನನ್ನ ಕುಟುಂಬಕ್ಕೆ ರಕ್ಷಣೆಯಾಯಿತು ಎಂದು ಹೇಳಿ ಅವನು ಸಂತೋಷಪಟ್ಟನು. ನನ್ನ ಪ್ರಿಯ ದೇವಜನರೇ, ನಮ್ಮ ಇಷ್ಟ ಆ ಟೈಟಾನಿಕ್ ಶಿಪ್ಪಲ್ಲಿ ಪ್ರಯಾಣ ಮಾಡುವಂತೆ. ಕೆಲವು ಸಾರಿ ವಿಮಾನದಲ್ಲಿ ಪ್ರಯಾಣ ಮಾಡಬೇಕು, ವಿದೇಶಗಳಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡಬೇಕು, ವಿದೇಶಗಳಲ್ಲಿ ಕೆಲಸ ಮಾಡಬೇಕು, ಇಲ್ಲವೇ ಏನೋ ಒಂದು ಮಾಡಬೇಕು ಅಂದುಕೊಳ್ಳುತ್ತೇವೆ. ಯಾವುದೋ ಕೆಲವು ಸಾರಿ ನಾಯಿ ಮಗುವನ್ನು ಕಡಿದ ಹಾಗೆ, ಆ ಕಡಿತದಿಂದ ಹೌದು ತತ್ಕಾಲಕ್ಕೆ ಅದು ನೋವು, ಅದು ತೊಂದರೆಯಾಗಿ ಕಾಣಿಸುತ್ತದೆ. ಕೆಲವು ಸಾರಿ ಅಲ್ಪ ಅಪಘಾತಗಳು, ಅಲ್ಪ ನಷ್ಟಗಳು, ಅಲ್ಪ ಸೋಲುಗಳು, ಅಲ್ಪವಾದಂಥ ಕೃತ್ಯಗಳಲ್ಲಿ ನಮ್ಮ ಜೀವಿತವು ನಿಂತು ಹೋಗುತ್ತದೆ. ಆಗ ನಾವು ಅಂದುಕೊಳ್ಳುತ್ತೇವೆ, ಅಯ್ಯಯ್ಯೋ ದೇವರೇ, ಯಾಕಪ್ಪ ಈ ಗಾಯ, ಯಾಕಪ್ಪ ಈ ಬಿರುಕು, ಯಾಕಪ್ಪ ಗಂಡ ಹೆಂಡತಿಯರ ಮಧ್ಯದಲ್ಲಿ ಸಮಾಧಾನ ಇಲ್ಲ, ಮಕ್ಕಳು ನನ್ನ ಮಾತು ಕೇಳ್ತಾ ಇಲ್ಲ, ಫೇಲ್ ಆಗೋದ್ರು, ಜಾಬ್ ಸಿಕ್ಕಲಿಲ್ಲ, ಈ ಸಂಬಂಧ ಮುರಿದೋಯ್ತು ಅಲ್ವಾ, ಇವರು ಅಡ್ಡಿ ಮಾಡಿಬಿಟ್ರು, ನನಗೆ ಯಾವುದೂ ಸಿಗ್ತಾ ಇಲ್ಲ,
ನನ್ನ ಪ್ರಿಯ ದೇವಜನರೇ, ಅದು ಕೆಲವು ಸಾರಿ ಇನ್ನು ಉತ್ತಮವಾದ ದೇವರ ಚಿತ್ತವನ್ನು ನಿಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳುವುದಕ್ಕಾಗಿ ದೇವರು ತಡೆ ಮಾಡಿರಬಹುದು. ನೀವು ಚಿಂತೆ ಮಾಡಬೇಡ್ರಿ. ಅಬ್ರಹಾಮನನ್ನು ದೇವರು ಪರೀಕ್ಷಿಸಿ ತನ್ನ ಮಗನನ್ನು ಬಲಿ ಕೊಡುತ್ತಾನೋ ಇಲ್ಲವೋ ನೋಡೋಣ ಅಂತ ಹೇಳಿದರು. ಆದರೆ ಅವನು ಗೆದ್ದನು. ನನ್ನ ಪ್ರಿಯ ದೇವಜನರೇ, ನೋಹನು ಕೂಡ ದೇವರು ಹೇಗೆ ಅಪ್ಪಣೆ ಕೊಟ್ಟನೋ ಅದೇ ಪ್ರಕಾರವಾಗಿ ನಾವೆಯನ್ನು ಕಟ್ಟಿದನು. ಅನೇಕರು ಅಂದುಕೊಂಡರು ಇವನು ದೇವರು ಅಂತ ಹುಚ್ಚನಾಗೋಗ್ಬಿಟ್ಟಿದ್ದಾನೆ. ಇವತ್ತು ನಮ್ಮನ್ನು ಕೂಡ ಹುಚ್ಚರು ಅಂತಾರಲ್ವಾ. ಅಯ್ಯೋ, ಇವರಿಗೆ ಬೇರೆ ಕೆಲಸ ಇಲ್ಲ, ಯಾವಾಗ ನೋಡಿದ್ರು ಚರ್ಚು, ಯಾವಾಗ ನೋಡಿದ್ರು ದೇವರ ವಾಕ್ಯ, ಯಾವಾಗ ನೋಡಿದ್ರು ಪ್ರಾರ್ಥನೆ, ಅದೇನು ಕೊಡ್ತಾರೋ ಏನೋ, ಅದೇನು ಮೋಡಿ ಮಾಡಿದ್ದಾರೋ ಏನೋ, ಅದೇನು ಮನಸ್ಸು ಮಂಕುಗಳು ಮಾಡಿದ್ದಾರೋ ಗೊತ್ತಿಲ್ಲ. ಇವರು ಹುಚ್ಚರು, ಇವರು ರಿಯಲಿ ಮೆಂಟಲ್ ಇವರು ಅಂತ ಹೇಳ್ತಾರೆ. ಎಸ್, ಕ್ರಿಸ್ತನಿಗಾಗಿ ನಾವು ಹುಚ್ಚರಾಗಿದ್ದೇವೆ. ಕ್ರಿಸ್ತನಿಗಾಗಿ ನಾವು ಹುಚ್ಚರಾಗಿದ್ದೇವೆ. ಲೋಕ ನಮ್ಮನ್ನು ಹುಚ್ಚರೆಂದರೂ ಪರವಾಗಿಲ್ಲ, ಆದರೆ ನಮಗಾದರೂ ಅದು ದೇವರ ಶಕ್ತಿಯಾಗಿದೆ. ದೇವರ ವಾಕ್ಯನೇ ಹೇಳುತ್ತೆ ಅಲ್ವಾ, ಲೋಕದ ಜನರಿಗೆ ನಮ್ಮ ನಂಬಿಕೆ ವಿಶ್ವಾಸ ಹುಚ್ಚುತನವಾಗಿದೆ, ನಮಗಾದರೂ ಆ ಶಿಲುಬೆಯ ಮಾತು ಶಕ್ತಿಯಾಗಿದೆ. ನೋಡುವ ಜನರು ಇದು ಹುಚ್ಚುತನ ಅನ್ನಬಹುದು, ಆದರೆ ನನ್ನ ಪ್ರಿಯ ದೇವಜನವೇ, ದೇವರ ಶಕ್ತಿ ನಮಗುಂಟಿದೆ. ನೋಹನು ಈ ರೀತಿಯಾಗಿ ದೇವರ ಚಿತ್ತವನ್ನು ಅರಿತುಕೊಂಡು, ಅನೇಕರು ಹೇಳಿದ್ರು 50 ವರ್ಷ ಆಯಿತು, 80 ಆಯಿತು, 100 ಆಯಿತು, ಇನ್ನೂ ಏನಕ್ಕೆ ನಂಬ್ಕೊಂಡಿದ್ದೀಯಾ, ನೀನು ನಂಬಿದ್ದು ವೇಸ್ಟು ಅಂದರು. ಆದರೆ ನೋಹನು ಮಾತ್ರ ದೇವರ ಅಪ್ಪಣೆಯಂತೆ, ದೇವರ ಚಿತ್ತದಂತೆ ಯಾರೇನೇ ಅನ್ನಲಿ, ಏನೇ ಆಗಲಿ, ನಾನಂತೂ ಕರ್ತನ ಮಾತನ್ನು ಅನುಸರಿಸಿ ನಡೆಯುತ್ತೇನೆ. ಇವತ್ತು ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೀವಿತದಲ್ಲಿ ನಿಮ್ಮನ್ನು ಜನರು ನೋಡಿ, ನಿಮ್ಮ ಸಂಬಂಧಿಕರು ನೋಡಿ, ನಿಮ್ಮ ಜೊತೆಗಾರರು ನೋಡಿ, ನಿಮ್ಮ ಸ್ನೇಹಿತರು ನೋಡಿ, ನಿಮ್ಮ ಎಲ್ಲ ಅಕ್ಕಪಕ್ಕದವರು ನೋಡಿ, ಅಯ್ಯೋ ಇವರ ಮನೆ ನೋಡು, ಇವರ ಬದುಕು ನೋಡು, ಇವರ ಜೀವನ ನೋಡು ಅಂಥೇಳಿ ನಿಮ್ಮನ್ನು ಕುಗ್ಗಿಸಬಹುದು. ಆದರೆ ಚಿಂತೆ ಮಾಡಬೇಡಿ, ಯಾಕೆಂದರೆ ನಿಮ್ಮ ನಿರೀಕ್ಷೆಯು ನಿರಾಸೆಯಾಗುವುದಿಲ್ಲ, ನಿಷ್ಫಲವಾಗುವುದಿಲ್ಲ. ಒಂದು ದಿವಸ ನಿಮ್ಮ ತಲೆಗಳು ಎತ್ತಲ್ಪಡುವವು. ಅನೇಕರದನ್ನು ನೋಡಿ ಅವಮಾನ ಹೊಂದುವರು. ನಿಮ್ಮ ಜೀವಿತಗಳಲ್ಲಿ ದೇವರು ದೊಡ್ಡ ಕಾರ್ಯಗಳನ್ನು ಮಾಡುವರು. ದೇವರ ವಾಕ್ಯದಲ್ಲಿ ನಾವು ಆದಿಕಾಂಡ ಗ್ರಂಥದಲ್ಲಿ 6ನೇ ಅಧ್ಯಾಯದ 14-16 ವಚನ ಓದುವಾಗ ದೇವರು ಆತನಿಗೆ ಹೇಳುತ್ತಾನೆ, ನೀನು ತುರಾಯಿ ಮರದಿಂದ ನಾವೆಯನ್ನು ಮಾಡಿಕೋಬೇಕು, ಇದರಲ್ಲಿ ತುಂಬ ಕೋಣೆಗಳಿರಬೇಕು, ಒಳಕ್ಕೂ ಹೊರಕ್ಕೂ ರಾಳುಗಳನ್ನು ಹಚ್ಚಬೇಕು, ನೀನು ಮಾಡಬೇಕಾದ ವಿಧಾನ ಹೇಗೆಂದರೆ ಹೀಗೆ ಇದೆಲ್ಲವನ್ನೇ ಹೇಳುತ್ತಾನೆ. ದೇವರು ಲೆಕ್ಕ ಹೇಳ್ತಾನೆ, ಇಷ್ಟೇ ಉದ್ದ ಇರಬೇಕು, ಇಷ್ಟೇ ಹೈಟ್ ಇರಬೇಕು, ಇಂಥದ್ದನ್ನೇ ಒಳಗಡೆ ಹಚ್ಚಬೇಕು, ಹಿಂಗೆ ಕಿಟಕಿ ಇಡಬೇಕು, ಹಿಂಗೆ ಬಾಗಿಲಿಡಬೇಕು. ಎಲ್ಲವೂ ದೇವರ ಆಲೋಚನೆಗಳ ಪ್ರಕಾರವಾಗಿ ಮಾಡಿದನು. ಯಾಕೆಂದರೆ ನೀರುಗಳ ಮೇಲೆ ತೇಲಬೇಕು, ನೀರುಗಳನ್ನು ಎದುರಿಸಬೇಕು, ಅದು ಸತ್ಯ. ದೇವರೇನೋ ಹಾಗೆ ಮಾಯ ಮಾಡುವಂಥದ್ದಲ್ಲ. ಈ ಲೋಕದಲ್ಲಿ ನಾವು ಜೀವಿಸಬೇಕ್ರಿ. ದೇವರನ್ನ ನಂಬಿದ್ದೀವಿ ಅಂದ ತಕ್ಷಣ ನಮಗೇನು ಸಂಭವಿಸುವುದಿಲ್ಲ. ದೇವರು ಹಾಗೇ ಎಲ್ಲವನ್ನು ಅಲ್ಲ, ಎಲ್ಲವನ್ನು ಎದುರಿಸುವ ಶಕ್ತಿಯನ್ನು ನಮಗೆ ಅನುಗ್ರಹಿಸಿಕೊಡುತ್ತಾನೆ. ನನ್ನ ಪ್ರಿಯ ದೇವಜನವೇ, 2ನೆಯ ಘಟನೆಯನ್ನು ನಾವು ನೋಡುತ್ತಾ ಇದ್ದೇವೆ. ದೇವರು ಮೋಶೆಗೆ ಹೇಳಿದಂಥ ಕಾರ್ಯವನ್ನು ಮೋಶೆ ದೇವರ ಮಾತಿನಂತೆ ಮಾಡಿದರು. ಅಲ್ಲಿ ಗುಡಾರದ ಇಲ್ಲಿ ಮೊದಲನೇದು ನಾವೆಯನ್ನು ಕಟ್ಟುವುದರ ವಿಷಯದಲ್ಲಿ, ಇವತ್ತು ದೇವಜನವೇ, ನಿಮ್ಮ ಕುಟುಂಬವನ್ನು ಕಟ್ಟಿಕೊಳ್ಳುವುದರ ವಿಷಯದಲ್ಲಿಯೂ ಕೂಡ ದೇವರ ಮಾತನ್ನು ನಂಬಿರಿ. 3ನೇ ವ್ಯಕ್ತಿಗಳ ಮಾತನ್ನು ನಂಬಬೇಡ್ರಿ. ನಿಮ್ಮ ಊರಿನ ಅಮ್ಮ ಹೇಳಿಕೊಟ್ರು ಅಂತ ಹೇಳಿಬಿಟ್ಟು, ನನ್ನ ತವರು ಮನೆಯಲ್ಲಿ ನಮ್ಮಮ್ಮ ಹೇಳಿಕೊಟ್ರು, ಅತ್ತೆ ಹತ್ರ ಹಂಗಿರಬೇಡ, ಗಂಡನ ಹತ್ರ ಹಿಂಗಿಡಬೇಡ, ಅವ್ರನ್ನ ಕಂಟ್ರೋಲ್ಗೆ ತೆಗೆದುಕೋ ಅಂತ ಹೇಳಿದರು ಅಂತ ನೋ. ಮತ್ತು ಮನೆಯಲ್ಲಿ ಕೂಡ ಸೊಸೆಯನ್ನು ಹಂಗೆ ನಡೆಸ್ಕೋ, ಹಿಂಗೆ ನಡೆಸ್ಕೋ ಅಂತ ಹೇಳಿದ್ರು ನೋ. 3ನೇ ವ್ಯಕ್ತಿಯನ್ನಲ್ಲ, ಕ್ರಿಸ್ತ ಕೇಂದ್ರಿತ ಕುಟುಂಬವಾಗಿರಬೇಕು. ಕ್ರಿಸ್ತನ ಆಲೋಚನೆಗಳಂತೆ ನಿಮ್ಮ ಮನೆಯನ್ನು ಕಟ್ಟಿಕೊಳ್ಳಬೇಕು. ಕ್ಷಮೆ, ಪ್ರೀತಿ, ಸಹನೆ, ತಾಳ್ಮೆ ಎಲ್ಲವೂ ಅಲ್ಲಿರಬೇಕು. ಆಗ ಆ ಕುಟುಂಬವು ಕ್ರಿಸ್ತ ಕೇಂದ್ರಿತ ಕುಟುಂಬವಾಗಿ ಯಾವ ಕೊರತೆಗಳಿಲ್ಲದ ಹಾಗೆ, ಸಮಸ್ಯೆಗಳಿಲ್ಲದ ಹಾಗೆ ಸಮಾಧಾನವಾಗಿ ಸಂತೋಷವಾಗಿರಲಿಕ್ಕೆ ಸಾಧ್ಯ. ಯಾವಾಗ
ಕೆಲಸದ ಹತ್ರ ವ್ಯಕ್ತಿಗಳು ಹೇಳಿಕೊಟ್ಟ ಮಾತುಗಳನ್ನು, ಸಭೆಯಲ್ಲೋ ಹೇಳಿ ವಿಶ್ವಾಸಿಗಳು ಹೇಳಿಕೊಟ್ಟ ಮಾತನ್ನು, ಇಲ್ಲ ಅಂದರೆ ಎಲ್ಲೋ ಹೊರಗಡೆ ಹೋದಾಗ ಸ್ನೇಹಿತರು ಹೇಳಿಕೊಟ್ಟ ಮಾತನ್ನು ನಾವು ಕೇಳಬಾರದು. ಅವರು ತಮ್ಮ ಇಷ್ಟಾನುಸಾರ ತಮ್ಮ ಸ್ವಾರ್ಥಕ್ಕಾಗಿ, ನಿಮ್ಮನ್ನು ಮೆಚ್ಚಿಸುವುದಕ್ಕಾಗಿ ಅವರು ಪ್ರಯತ್ನ ಮಾಡಿ ತಲೆ ಕೆಡಿಸ್ತಾರೆ. ನಿಮ್ಮ ಗಂಡ ಹಂಗೆ ಮಾಡ್ತಾನ, ನಿನ್ನ ಹೆಂಡತಿ ಹಿಂಗೆ ಮಾಡ್ತಾಳ, ನಿನ್ನ ಮಕ್ಕಳು ಹಂಗಿದಾರ, ನಮ್ಮ ಮನೇಲಿ ಹಂಗಲ್ಲಪ್ಪ, ನೀವು ಹಿಂಗೆ ಮಾಡಿರಿ, ನೀವು ಹಾಗೆ ಮಾಡಿರಿ ಅಂತ ಹೇಳುವ ಮಾತುಗಳನ್ನು ಕೇಳುವವರ ಮಾತನ್ನು ಮೊದಲು ಬಿಟ್ಟುಬಿಡ್ರಿ. ಯಾರ ಮಾತುಗಳು ಕೇಳುವವ್ರ ಮಾತು ಏನೋ ಹೇಳೋರ ಮಾತು ಕೇಳಿದ್ರೆ ಕೆಟ್ಟು ಹೋಗುತ್ತೇವೆ. ದೇವರ ಮಾತನ್ನು ಕೇಳುವವರು ಕೆಟ್ಟು ಹೋಗುವುದಿಲ್ಲ. ನೋಡಿ, ವಿಮೋಚನಕಾಂಡ ಗ್ರಂಥ 40ನೇ ಅಧ್ಯಾಯದ 16ರಿಂದ 19ನೇ ವಾಕ್ಯಗಳನ್ನು ಓದುವಾಗ, ಯೆಹೋವನು ಆಜ್ಞಾಪಿಸಿದಂತೆಯೇ ಮೋಶೆ ಎಲ್ಲವನ್ನೂ ಮಾಡಿದನು. 2ನೆಯ ವರುಷದ 1ನೆಯ ತಿಂಗಳಿನ ಪ್ರಥಮ ದಿನದಲ್ಲಿ ಮೋಶೆ ಗುಡಾರವನ್ನು ಎತ್ತಿ ನಿಲ್ಲಿಸಿದನು. ಅವನು ಗುಡಾರವನ್ನು ಎತ್ತಿಸಿ ಅದರ ಗದ್ದಿಗೆ ಕಲ್ಲುಗಳನ್ನು ಹಾಕಿ ಚೌಕಟ್ಟುಗಳನ್ನು ನಿಲ್ಲಿಸಿ ಹಗುಳಿಗಳನ್ನು ಕೊಟ್ಟು ಕಂಬಗಳನ್ನು ನಿಲ್ಲಿಸಿದನು. ಗುಡಾರದ ಮೇಲೆ ಡೇರೆಯ ಬಟ್ಟೆಯನ್ನು ಹಾಸಿ ಆ ಡೇರೆಗೆ ಮೇಲುದಿಕೆಯನ್ನು ಹಾಕಿದನು. ಯೆಹೋವನು ಆಜ್ಞಾಪಿಸಿದಂತೆಯೇ ಮೋಶೆ ಅದೆಲ್ಲವನ್ನ ಮಾಡಿದನು. ದೇವರೇ, ಗುಡಾರವನ್ನು ಮಾಡಬೇಕಾ? ನಾವೆಯನ್ನು ಕಟ್ಟಬೇಕಾ? ಅಬ್ರಹಾಮನಂತೆ ಏನು ದೇಶ ಬಿಟ್ಟು ಬರಬೇಕಾ? ಮಗನನ್ನು ಬಲಿ ಕೊಡಬೇಕಾ? ಎಲ್ಲ ದೇವರ ಚಿತ್ತದ ಮೇರೆಗೆ, ದೇವರ ಆಲೋಚನೆಯ ಮೇರೆಗೆ, ದೇವರ ಚಿತ್ತದ ಮೇರೆಗೆ ನಾವು ಮಾಡೋದಾದರೆ ಒದಗಿಸುವುದೆಲ್ಲವೂ ಆತನೇ, ಮುಗಿಸುವುದು ಆತನ ಕರ್ತವ್ಯ. ಏನೇ ಅಡ್ಡಿ ಆತಂಕಗಳು ಬಂದರೂ ಆತನದೇ ಕೃತ್ಯ. ನನ್ನ ಪ್ರಿಯ ದೇವಜನವೇ, ಅದಕ್ಕೆ ಇಲ್ಲಿ ಹೇಳ್ತದೆ, ಮೋಶೆ ಕರ್ತನು ಆಜ್ಞಾಪಿಸಿದ್ದಂತೆಯೇ ಮೋಶೆ ಎಲ್ಲವನ್ನು ಮಾಡಿದನು ಅಂತ ದೇವರ ವಾಕ್ಯ ಹೇಳುತ್ತದೆ. ಮೊದಲ ಯೋಹಾನನ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ, ಲೋಕವು ಅದರ ಆಶೆಯೂ ಗತಿಸಿ ಹೋಗುತ್ತವೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. ನಾವು ಯಾಕೆ ದೇವರ ಚಿತ್ತವನ್ನು ನೆರವೇರಿಸಬೇಕು ಅಂತ ಹೇಳಿದರೆ, ಎಂದೆಂದಿಗೂ ನಿರಂತರವಾಗಿ ನಿತ್ಯವಾಗಿರುವ ಆಶೀರ್ವಾದಕ್ಕಾಗಿ. ಇವತ್ತೇನು ನಾವು ಮೋಶೆಯ ಕುರಿತು, ನೋಹನ ಕುರಿತು, ಅಬ್ರಹಾಮನ ಕುರಿತು ಮಾತನಾಡಿಕೊಳ್ಳುತ್ತವೋ ಇವು ಕಟ್ಟುಕತೆಗಳಲ್ಲ. ಇವು ಹಿಸ್ಟ್ರಿಯಲ್ಲಿ, ಇತಿಹಾಸದಲ್ಲಿ ಇರುವಂಥ ವ್ಯಕ್ತಿಗಳ ನಿಜವಾದಂಥ ಕಾರ್ಯಗಳು. ಆ ಸ್ಥಳಗಳಿದ್ದಾವೆ, ಆ ಪ್ರಾಂತ್ಯಗಳಿದ್ದಾವೆ, ಆ ಬೆಟ್ಟಗಳಿದ್ದಾವೆ, ಸಮುದ್ರಗಳಿದ್ದಾವೆ. ಅವರು ಮಾಡಿದ ಕೃತ್ಯಗಳು ಬರೆಯಲ್ಪಟ್ಟಿದೆ. ಅದರ ಅರ್ಥ ನಮಗೂ ಕೂಡ ದೇವರು ಹೇಳ್ತಾ ಇದ್ದಾನೆ, ತಾತ್ಕಾಲಿಕವಾಗಿ ಈ ಲೋಕದಲ್ಲಿ ಏನು ಸಾಧನೆ ಮಾಡಿದವರ ಅವರನ್ನ ಯುಗಾಂತರಗಳಿಗೂ ನೆಲೆಸುವುದಿಲ್ಲ. 2 ತಲೆಮಾರುಗಳಿಗಿಂತ ಹೆಚ್ಚಾಗಿ ಅವ್ರನ್ನ ನೆನೆಸೋದಿಲ್ಲ. ಎಲ್ಲರನ್ನ ಮರೆತು ಬಿಡುತ್ತಾರೆ. ಇವತ್ತು ಏನು ಟ್ರೆಂಡಿಂಗ್ ಆಗ್ತಾ ಇದೆ ಯೂಟ್ಯೂಬಲ್ಲಿ, ಅಂದರೆ ಹೇಳ್ತಾ ಇದ್ದು ಮೀಡಿಯಾದಲ್ಲಿ, ಅದನ್ನು ಮಾತ್ರ ನೋಡ್ತಾರೆ, ಹಳೆಯದೆಲ್ಲ ಮರೆತು ಬಿಡ್ತಾರೆ. ಹೊಸ ನೀರು ಬಂದಾಗ ಹಳೆಯದನ್ನು ಮರೆತ ಹಾಗೆ ಏನು ಸಮಾಜದಲ್ಲಿ ನಡೆದಿದೆಯೋ ಎಲ್ಲವನ್ನು ಮರೆತು ಬಿಡ್ತಾರೆ. ಆದರೆ ದೇವರು ನಾವು ಮಾಡಿದ ತ್ಯಾಗವನ್ನು, ನಾವು ನಡ್ಕೊಂಡ ದೇವರ ಚಿತ್ತವನ್ನು ಆತನು ಎಂದಿಗೂ ಮರೆಯುವುದಿಲ್ಲ. ಅದನ್ನು ನೀವು ನಾನು ತಿಳಿದುಕೊಳ್ಳಬೇಕು. ಅಪೊಸ್ತಲರ ಕೃತ್ಯಗಳಲ್ಲಿ 23:11-12 ಆ ದಿನದ ರಾತ್ರಿ ಕರ್ತನು ಪೌಲನ ಬಳಿಯಲ್ಲಿ ನಿಂತುಕೊಂಡು ಧೈರ್ಯದಿಂದಿರು, ನೀನು ಯೆರೂಸಲೇಮಿನಲ್ಲಿ ನನ್ನ ಸಂಗತಿಯನ್ನೆಲ್ಲ ಸಾಕ್ಷಿಯಾಗಿ ಹೇಳಿದಂತೆಯೇ ರೋಮಾಪುರದಲ್ಲಿಯೂ ಕೂಡ ಸಾಕ್ಷಿ ಹೇಳಬೇಕಾಗುವುದು ಅಂದನು. ಆದರೆ ಆ ರೀತಿ ಹೇಳಿದ ಮೇಲೆ ಬೆಳಗಾದ ಮೇಲೆ ಯೆಹೂದ್ಯರು ಒಳಸಂಚು ಮಾಡಿ ನಾವು ಪೌಲನನ್ನು ಕೊಲ್ಲುವ ತನಕ ಅನ್ನಪಾನವೇನು ಮುಟ್ಟುವುದಿಲ್ಲವೆಂದು ಶಪಥ ಮಾಡಿಕೊಂಡರು. ಇದೇನಪ್ಪ, ಒಂದು ಕಡೆ ದೇವರು ಹೇಳ್ತಾನೆ, ನೀನು ಚಿಂತೆ ಮಾಡಬೇಡ, ನೀನೇನು ಮಾಡಬೇಕು, ಯೆರೂಸಲೇಮಿನಲ್ಲಿ ನನ್ನ ಸಂಗತಿಯನ್ನೆಲ್ಲ ಸಾಕ್ಷಿಯಾಗಿ ಹೇಗೆ ಹೇಳಿದೆಯೋ ಅದೇ ರೀತಿ ರೋಮಾಪುರದಲ್ಲಿ ಹೇಳಬೇಕು. ಇದು ವಿಷಯ ಏನಂದರೆ, ಯೆರೂಸಲೇಮ್ ಓಕೆ, ರೋಮಾಪುರ ಇವನ ಸ್ವಂತ ಊರು. ಕೆಲವು ಸಾರಿ ಬೇರೆಯವ್ರ ಹತ್ರ ಸಾಕ್ಷಿ ಹೇಳ್ಬೋದು ರೀ, ಆದರೆ ನಮ್ಮ ಸ್ವಂತ ಜನರ ಹತ್ರ ನಮ್ಮ ಸಾಕ್ಷಿ ಹೇಳೋದಿದೆಯಲ್ವಾ, ಅದು ಬಹಳ ಕಷ್ಟ. ಸ್ವದೇಶದಲ್ಲಿ ನಿಜವಾಗಿ ದೇವ ಭಕ್ತರಿಗೆ ಮರ್ಯಾದೆ ಇಲ್ಲ. ನಾವು ಅನೇಕ ಕಡೆಗಳಲ್ಲಿ ಹೋಗುವಾಗ ಎಷ್ಟು ಪ್ರೀತಿ, ಗೌರವ, ಆದರಣೆಯಿಂದ ನೋಡುತ್ತಾರೆ, ಹೌದಲ್ವಾ? ಯಾಕೆಂದರೆ ದೇವರ ವಾಕ್ಯ ಹೇಳುತ್ತದೆ. ಆದರೆ ಒಂದು ವಿಷಯ, ಪೌಲನು ಅಂದುಕೊಳ್ಳಬಹುದಾಗಿತ್ತು, ಅಯ್ಯೋ ನನ್ನನ್ನು ಕೊಲ್ಲಲಿಕ್ಕೆ ಅವರು ಶಪಥ ಮಾಡಿದ್ದಾರೆ, ನಾನು ಅಲ್ಲಿಗೆ ಹೋಗೋದಿಲ್ಲ ಅಂತ. ದೇವರ ಚಿತ್ತ ಇದ್ದರೆ ಏನಾಗುತ್ತೆ ಗೊತ್ತಾ? ಮುಂದೆ ಆ ಘಟನೆಯನ್ನು ನೀವು ಓದಿ ನೋಡ್ರಿ. ಆತನನ್ನು ಸಂರಕ್ಷಿಸಿ ಅವ್ರನ್ನ ಸುರಕ್ಷತೆ ಮಾಡಿ ಕಳಿಸ್ತಾರೆ.
ಯಾರು ನಮ್ಮ ವಿರೋಧವಾಗಿ ಷಡ್ಯಂತ್ರಗಳನ್ನು ಮಾಡುತ್ತಾರೋ ಅದೇ ಗುಣಿಯಲ್ಲಿ ಅವರೇ ಬೀಳುವಂತೆ ದೇವರು ಮಾಡ್ತಾರೆ, ದೇವರ ಚಿತ್ತ ಇದ್ದರೆ. ನಿಮಗೆಲ್ಲರಿಗೂ ಗೊತ್ತಿದೆ ಹಳೆ ಒಡಂಬಡಿಕೆಯಲ್ಲಿ ನಡೆದಂಥ ಘಟನೆಗಳು, ಎಸ್ತೇರಳ ಕುರಿತು ಅಲ್ವಾ, ಅಲ್ಲಿ ಹಾಮಾನ್ ಎಂಬುವನು ಮಾಡಿದಂಥ ಕೃತ್ಯಗಳ ಕುರಿತಾಗಿ ನಿಮಗೆ ಗೊತ್ತಿದೆ, ಅದು ಗೊತ್ತಿದೆ. ಆದರೆ ಪ್ರಿಯ ದೇವಜನವೇ, ದೇವರ ವಾಕ್ಯದಲ್ಲಿ ಹೇಳ್ತಾ ಇರುವಂಥ ಕಾರ್ಯ, ನಾವು ದೇವರ ಉದ್ದೇಶ ಏನು, ದೇವರ ಚಿತ್ತ ಏನು ಎಂಬುದು ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳಬೇಕೆಂದು ದೇವರ ವಾಕ್ಯ ಹೇಳುತ್ತದೆ. ಅದಕ್ಕೆ ನೀವು ನಾನು ಎಫೆಸ ಪತ್ರಿಕೆ 5ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ಓದುವುದಾದರೆ, ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದವರಾಗಿರ್ರಿ. ನಾವು ಬುದ್ಧಿಹೀನರಾಗಿ ಹೇಗಂದರೆ ಆಗಿ ಜೀವನ ಮಾಡೋದಲ್ಲ, ಕರ್ತನ ಚಿತ್ತ ಏನು ದೇವರೇ ಅಂತ ತಿಳಿದುಕೊಳ್ಳುವುದು ಬಹಳ ಅವಶ್ಯವಾಗಿದೆ. ಅದು ಹೇಗೆ ತಿಳ್ಕೊಳ್ಳುವುದು? ವಾಕ್ಯವನ್ನು ಓದುವುದರಿಂದ, ಪ್ರಾರ್ಥಿಸುವುದರಿಂದ, ಕರ್ತನ ಪ್ರಸನ್ನತೆಯಲ್ಲಿ ಕುಳಿತುಕೊಳ್ಳುವುದರಿಂದ. ದೇವರೇ, ನಿನಗಿಷ್ಟ ಇದೆಯಾ ಈ ಪ್ರಯಾಣ? ನಿನಗಿಷ್ಟ ಇದೆಯಾ ಈ ಸಂಬಂಧ? ನಿನಗಿಷ್ಟ ಇದೆಯಾ ಈ ಜಾಬು? ನಿನಗಿಷ್ಟ ಇದೆಯಾ ಈ ಒಂದು ಕೆಲಸ, ಈ ಒಂದು ಬಿಸ್ನೆಸ್ಸು, ಈ ಒಂದು ಬೆಳೆ ಬೆಳೆಯುವಂಥದ್ದು, ಇದು ಕೊಳ್ಳುವಂಥದ್ದು, ಇಲ್ಲಿ ನಡೆಯುವಂಥದ್ದು? ನಿನ್ನ ಚಿತ್ತ ಇದ್ದರೆ ಮಾತ್ರ ಒದಗಿಸು. ನಾನು ಸಾಲದಿಂದ ಮಾಡೋದಿಲ್ಲ, ಭಯದಿಂದ ಮಾಡೋದಿಲ್ಲ, ಕಷ್ಟಪಟ್ಟು ಮಾಡೋದಿಲ್ಲ. ನಿನ್ನ ಚಿತ್ತದ ಮೇರೆಗೆ ನಾನು ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನೀನೇ ನನ್ನ ಕೈ ಹಿಡಿದು ಮಾಡಿಸ್ಬೇಕು. ನಿನಗಿಷ್ಟ ಇಲ್ಲ ಅಂದರೆ ನಾನು ಏನೇ ಪ್ರಯತ್ನ ಮಾಡಿದ್ರೂ ಅದು ಆಗಬಾರ್ದು ಅಂತ ಪ್ರಾರ್ಥಿಸಬೇಕು. ಅದೇ ದೇವರ ಚಿತ್ತ ಎಂದು ನಾವು ನೋಡಿಕೊಳ್ಳುತ್ತಾ ಇದ್ದೇವೆ. ಇಲ್ಲಿ ಹೇಳೋದು, ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನು ನೀವೇನು ಮಾಡಬೇಕು? ವಿಚಾರಿಸಿ ತಿಳಿದುಕೊಳ್ಳಿರಿ. ಹೇಗೆ ವಿಚಾರಿಸೋದು? ನಮಗೇನಾದರೂ ಬೇಕಾದರೆ ಎಷ್ಟು ಕಡೆ ಸರ್ಚ್ ಮಾಡ್ತೀವಲ್ವ, ಇದು ಸರಿ ಇದೆಯಾ, ಇವ್ರು ಹೇಳೋದು ಕರೆಕ್ಟ್ ಇದೆಯಾ, ಇಷ್ಟೇ ಬೆಲೆನಾ? ಬಂಗಾರ ತೊಗೊಳ್ಬೇಕಾದ್ರೆ ಎಷ್ಟು ಜನರನ್ನು ಕೇಳ್ತಾರೆ, ಹೌದಾ ಇವತ್ತೆಷ್ಟು ರೇಟು, ಹೌದಾ ಆ ಅಂಗಡಿ ವಿಚಾರಿಸು, ಈ ಅಂಗಡಿ ವಿಚಾರಿಸು. ಓಕೆ, ಯಾಕೆಂದರೆ ನಾವು ಮೋಸ ಹೋಗಬಾರ್ದು. ಹಾಗೆಯೇ ನಾವು ದೇವರ ಚಿತ್ತವನ್ನು ಕೂಡ ದೇವರ ವಾಕ್ಯದಿಂದ ವಿಚಾರಿಸಬೇಕು, ಪ್ರಾರ್ಥನೆಯಿಂದ ವಿಚಾರಿಸಬೇಕು, ಹಿರಿಯರ ಸಲಹೆಗಳಿಂದ ವಿಚಾರಿಸಬೇಕು. ಇದು ಸರಿ ಇದೆಯಾ ಅಂತ ವಿಚಾರಿಸಿ ನಂತರ ಮುಂದೆ ಹೆಜ್ಜೆ ಹಾಕಬೇಕು. ನಾವು ಕಣ್ಣು ಮುಚ್ಚಿಕೊಂಡು ಅದೇನೋ ಗಿಳಿಶಾಸ್ತ್ರದ ಪ್ರಕಾರವಾಗಿ ಇಲ್ಲ ಇದು ಒಳ್ಳೆ ಸಂಬಂಧ, ಇದು ಒಳ್ಳೆ ಜಾಬು, ಒಳ್ಳೇದು ಅಂತ ಹೋಗ್ತೀವಿ. ಏನಾದರೂ ನಡೆದಾಗ ಅಯ್ಯಯ್ಯೋ ಹಿಂಗಾಗೋಯ್ತಲ್ವಾ, ಅಯ್ಯಯ್ಯೋ ಆಮೇಲೆ ಎಲ್ಲರೂ ಅಂತಾರೆ ನಮ್ಮ ಮಾತು ಕೇಳಬೇಕಾಗಿತ್ತು, ನೋಡಿದ್ರಾ ನೀವು ಪ್ರೇಯರ್ ಮಾಡಿ ವೇಸ್ಟು, ನೀವು ಅದು ಮಾಡಿ ವೇಸ್ಟು ಅಂದ್ಬಿಡ್ತಾರೆ. ಕೆಲವು ಸಾರಿ ನಮ್ಮ ಮೇಲೆ ದೂಷಣೆ ಮಾಡಿಬಿಡ್ತಾರೆ. ನನ್ನ ಪ್ರಿಯ ದೇವಜನರೇ, ದೇವರ ವಾಕ್ಯ ಹೇಳುತ್ತದೆ ರೋಮ 12:2 ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ. ಏನು ಮಾಡಬೇಕಂತೆ? ನಾವು ಇಹಲೋಕದ ನಡವಳಿಕೆಯನ್ನು ಅನುಸರಿಸಬಾರದು, ಮೊದಲನೇ ಕಾರ್ಯ. ಎರಡನೇದು, ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಬೇಕು. ಆಗ ಮಾತ್ರವೇ ದೇವರು ಹೇಳ್ತದೆ, ಆಗ ನಿಮಗೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು ಯಾವುದು ಎಂದು ಗೊತ್ತಾಗುತ್ತದೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಈ ವಾಕ್ಯವನ್ನು ಆಲಿಸುತ್ತಿರುವ ಪ್ರಿಯ ಸಹೋದರರೇ, ನೋಡಿದ್ರ ಎಲ್ಲ ದೇವರ ಭಕ್ತರ ಜೀವಿತದಲ್ಲಿ ಅವರು ದೇವರು ಹೇಳಿದ್ದನ್ನೇ ಮಾಡಿದರು. ಅನೇಕ ಸಂದರ್ಭಗಳಲ್ಲಿ ನಮ್ಮ ಯೋಜನೆ ಒಳ್ಳೆಯದಾಗಿರ್ಬೋದು, ಆದರೆ ದೇವರ ಯೋಜನೆ ಪರಿಪೂರ್ಣವಾಗಿದೆ. ನಮ್ಮ ಸಮಯ ವೇಗವಾಗಿರಬಹುದು, ಎಲ್ಲರೂ ಬೇಗ ಮಾಡಿ ಮುಂದಕ್ಕೆ ಬರ್ತಾ ಇದ್ದಾರೆ, ಆದರೆ ದೇವರ ಸಮಯ ಸರಿಯಾಗಿದೆ. ನಾವು ಕೆಲವು ಸಾರಿ ನಮ್ಮ ದಾರಿ ಸುಲಭವಾಗಿದೆ ಅಂದುಕೊಳ್ಳುತ್ತೇವೆ, ಈಸಿ ಅಂದ್ಕೊಳ್ತೇವೆ, ಆದರೆ ದೇವರ ದಾರಿ ಸುರಕ್ಷಿತವಾಗಿದೆ. ಸುಲಭ ದಾರಿ ಮುಖ್ಯ ಅಲ್ಲ, ಸುರಕ್ಷಿತ ದಾರಿ ಮುಖ್ಯ. ವೇಗ ಮುಖ್ಯ ಅಲ್ಲ, ದೇವರ ಸಮಯ ಮುಖ್ಯ. ನಾವು ಬೇಗ ಮುಗಿಸುವುದು ಮುಖ್ಯ ಅಲ್ಲ, ದೇವರ ಯೋಜನೆ ಮುಖ್ಯ. ಮತ್ತು ನನಗೆ ಇದು ಏನಂದರೆ ಇದು ನನಗಿಷ್ಟ ಅಂತ ಅನ್ನಬಾರ್ದು. ನಿನ್ನ ಇಷ್ಟ ಕ್ಷಣಿಕವಾಗಿರಬಹುದು, ಆದರೆ ದೇವರ ಚಿತ್ತ ಶಾಶ್ವತವಾಗಿರುತ್ತದೆ. ವಾಕ್ಯವನ್ನು ಕೇಳಿದ ದೇವಭಕ್ತರೇ, ನನ್ನ ಜೀವಿತದಲ್ಲಿ ದೇವರೇ ಏನೇ ಕಾರ್ಯಗಳು ಮುಖ್ಯವಾದವುಗಳು ಪ್ರಾರ್ಥಿಸದೆ, ವಾಕ್ಯ ಧ್ಯಾನಿಸದೆ, ಹಿರಿಯರ ಸಲಹೆಗಳಿಗೆ ಒಪ್ಪಿಸದೆ ನಾವು ಕುರುಡಾಗಿ ಹೋಗಬಾರದು. ಮಕ್ಕಳಿಗೆ ಹೇಳಬೇಕು, ಮಕ್ಕಳಿಗೆ ನಾವು ಹೇಳಿಕೊಡಬೇಕು. ನಿಮ್ಮ ಜೀವಿತದ ಪ್ರತಿ ಹಂತದಲ್ಲಿ ದೇವರನ್ನು ಬಿಟ್ಟು ಯಾವುದು ಮಾನುಷಿಕವಾಗಿ, ಶಾರೀರಿಕವಾಗಿ, ಕಣ್ಣಿನ ದೃಷ್ಟಿಯ ಪ್ರಕಾರವಾಗಿ, ಮನುಷ್ಯರ ಮಾತುಗಳ ಪ್ರಕಾರವಾಗಿ ತೀರ್ಮಾನಿಸಲೇಬಾರದು.
ಶರೀರಾಶೆ, ನೇತ್ರಾಶೆ, ಬದುಕು ಬಾಳಿನ ಡಂಬ, ಈ ವಿಚಾರಗಳು ಎಚ್ಚರವಾಗಿರಬೇಕು. ಆಗ ನಾವು ದೇವರಿಗೆ ಇಷ್ಟವಾದದ್ದು, ಮೆಚ್ಚುಗೆಯಾದದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ ಅಂತ ದೇವರ ವಾಕ್ಯ ಹೇಳುತ್ತಾ ಇದೆ. ಹಾಗಾದರೆ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಿಮಗೆ ದೇವರ ಚಿತ್ತ ಗೊತ್ತಾಗಬೇಕಾದರೆ ಕಣ್ಣುಗಳನ್ನು ಮುಚ್ಚಿ, ಅಪ್ಪ ಇಗೋ ಇವತ್ತು ದೇವರ ಚಿತ್ತದ ಕುರಿತಾಗಿ, ನಿಮ್ಮ ಉದ್ದೇಶ ಚಿತ್ತದ ಕುರಿತಾಗಿ ಮಾತನಾಡಿಕೊಂಡಿದ್ದೇವೆ. ಹೌದು ಸ್ವಾಮಿ, ಅಪ್ಪ ದೇವರೇ, ಅಬ್ರಹಾಮನಾಗಲಿ, ನೋಹನಾಗಲಿ, ಮೋಶೆಯಾಗಲಿ, ಪೌಲನಾಗಲಿ, ಇವರು ಯಾರೂ ತಮ್ಮ ಚಿತ್ತದ ಪ್ರಕಾರ, ಇಷ್ಟದ ಪ್ರಕಾರ ಮಾಡಲಿಲ್ಲ. ಭೂಮಿಯ ಮೇಲಿದ್ದಾಗ ಏಸಪ್ಪ ನೀವು ಕರ್ತನೆ ನಮಗೆ ಕಲಿಸಿಕೊಟ್ಟಿದ್ದೀರಾ. ನಿಮ್ಮ ಇಷ್ಟ ಅಲ್ಲ, ದೇವರ ಚಿತ್ತ ಮುಖ್ಯ ಎಂಬುದನ್ನು ತಿಳಿಸಿಕೊಟ್ಟಿದ್ದೀರಾ. ಹಾಗಾದರೆ ಇಷ್ಟೆಲ್ಲ ಭಕ್ತರು ಮತ್ತು ನೀವೇ ಮಾನವರಾಗಿದ್ದಾಗ ಕಲಿಸಿದ ವಿಚಾರಗಳನ್ನು ತಿಳಿದುಕೊಂಡು ನಮ್ಮಷ್ಟಕ್ಕೆ ನಾವೇ ಏನು ತೀರ್ಮಾನಗಳನ್ನು ಮಾಡದೆ, ತಂದೆ ನಿನ್ನ ಕೈಯಲ್ಲಿ ನಮ್ಮ ಕೈಯನ್ನು ಒಪ್ಪಿಸಿಕೊಟ್ಟು ನೀನು ನಡೆಸಪ್ಪ, ನೀನು ಆಶೀರ್ವದಿಸು, ನೀನು ದಯಪಾಲಿಸು, ನೀನು ತೀರ್ಮಾನಿಸು ಎಂದು ಒಪ್ಪಿಸಿಕೊಡುತ್ತಾ ಇದ್ದೇವೆ. ದಯಮಾಡಿ ಇವತ್ತು ಯಾರೆಲ್ಲ ಈ ಪ್ರಾರ್ಥನೆಯಲ್ಲಿ ಏಕೀಭವಿಸುತ್ತಿದ್ದಾರೋ ಅನೇಕರು ತೀರ್ಮಾನಿಸಬೇಕಾದಂಥ ಮನೆಯವರ ವಿಚಾರಗಳಲ್ಲಿ ದೇವರೇ ನಿನ್ನ ಚಿತ್ತ ಏನಪ್ಪಾ ಎಂದು ಗೊತ್ತಿಲ್ಲದೆ ದೇವರೇ ಕರ್ತನೆ ಹಪಿಸುತ್ತಿರುವಂಥ ವ್ಯಕ್ತಿಗಳನ್ನು, ಸಹೋದರನನ್ನು ನಿನ್ನ ಕೈಯಲ್ಲಿ ಕೊಡುತ್ತಾ ಇದ್ದೇವೆ. ನಮ್ಮ ಇಷ್ಟಾರ್ಥಗಳಂತೆ ಅಲ್ಲದೆ ನಿನ್ನ ಇಷ್ಟಾರ್ಥಗಳಂತೆ ನೆರವೇರಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಅಪ್ಪ ಎಂದು ಕೂಗಿದಂಥ ಎಲ್ಲ ಭಕ್ತರನ್ನು ಆಶೀರ್ವದಿಸು. ಅಪ್ಪ ಇವರ ಮಕ್ಕಳ ಜೀವಿತದಲ್ಲಿ ನಿನ್ನ ಈ ಚಿತ್ತವನ್ನು, ಇವರ ಮನೆಯ ವಿಷಯದಲ್ಲಿ ನಿನ್ನ ಚಿತ್ತವನ್ನು, ಕೇಸು ಕೋರ್ಟ್ ವಿಚಾರದಲ್ಲಿ ನಿನ್ನ ಚಿತ್ತವನ್ನು, ಕೊಳ್ಳುವ ಮಾರುವ ವಿಚಾರದಲ್ಲಿ ನಿನ್ನ ಚಿತ್ತವನ್ನು, ವಿದೇಶದ ವಿದ್ಯಾಭ್ಯಾಸದ ಕೆಲಸ ಮಾಡುವ ವಿಷಯದಲ್ಲಿ ನಿನ್ನ ಚಿತ್ತವನ್ನು, ಕರ್ತನೆ ಮದುವೆ ವಿಚಾರದಲ್ಲಿ ನಿನ್ನ ಚಿತ್ತವನ್ನು, ಕರ್ತನೆ ಮನೆ ಕಟ್ಟುವುದರ ವಿಚಾರದಲ್ಲಿ ನಿನ್ನ ಚಿತ್ತವನ್ನು, ಆತ್ಮಿಕವಾಗಿ ಬೆಳವಣಿಗೆ ಮಾಡುವುದರ ಕುರಿತು, ವಾಸ ಮಾಡುವುದರ ಕುರಿತು, ಎಲ್ಲ ಕಾರ್ಯಗಳ ಕುರಿತು ನಿನ್ನ ಚಿತ್ತವನ್ನು ತಿಳಿಯಪಡಿಸು ಎಂಬುದಾಗಿ ಬೇಡುತ್ತಾ ಕುಳಿತಿರುವಂಥ ಇವರಿಗೆ ನಿನ್ನ ಸ್ವರವು ಕೇಳಿಸಲಿ. ನೀನು ತಾನೇ ಎಲ್ಲವನ್ನು ನಿನ್ನ ಮೇಲೆ ಭಾರವಾಕಿ ನಿಶ್ಚಿಂತೆಯಿಂದ ನಿಧಾನವಾಗಿ ದೇವರ ಭರವಸೆ ಇಟ್ಟು ಮುಂದಕ್ಕೆ ಸಾಗುವುದಕ್ಕೆ ನೀವು ಸಹಾಯ ಮಾಡಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಈ ದಿನ ಈ ಪ್ರಾರ್ಥನೆಯನ್ನು ನೀವು ಆಲಿಸಿ ಸದುತ್ತರವನ್ನು ದಯಪಾಲಿಸಿ ಕೊಡುತ್ತೀರೆಂದು ಇಲ್ಲಿ ಸೇರಿ ಬಂದಿರುವಂಥ ಎಲ್ಲ ಭಕ್ತರನ್ನು ಕನಿಕರಿಸಿ ಆರೋಗ್ಯ ಕೊಡಿರಿ, ಸಮಾಧಾನ ಕೊಡಿರಿ, ಕುಟುಂಬದಲ್ಲಿ ಎಲ್ಲ ಉಪಕಾರಗಳನ್ನು ಮಾಡಿರಿ, ಪರಲೋಕದ ಆಶೀರ್ವಾದಗಳನ್ನು ಇವರಿಗೆ ಸುರಿಯ ಮಾಡಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಈ ದಿನ ಇದುವರೆಗೂ ವಾಕ್ಯವನ್ನು ಕೇಳಿದ ಈ ಭಕ್ತರನ್ನು, ಕುಟುಂಬಗಳನ್ನು ಆಶೀರ್ವದಿಸು ಎಂದು ನಮ್ಮ ಕರ್ತನು, ನಮ್ಮ ರಕ್ಷಕನು, ನಮ್ಮನ್ನು ಪ್ರೀತಿಸಿ ಸದಾಕಾಲವೂ ನಡೆಸುವಾತನೂ ಆಗಿರುವಂಥ ನಮ್ಮ ಕರ್ತನಾದ ಯೇಸುವಿನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ಕರ್ತನ ಚಿತ್ತವ ಇಲ್ಲವೇ ನಿಮ್ಮ ಚಿತ್ತವ ಎಂಬ ವಾಕ್ಯವನ್ನು ನೀವು ಚೆನ್ನಾಗಿ ಕೇಳಿಸಿಕೊಂಡಿದ್ದೀರಾ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ಸೇವೆಗಾಗಿ ಪ್ರಾರ್ಥನೆ ಮಾಡಿರಿ. ಇನ್ನೂ ಹೆಚ್ಚಿನ ಆಳವಾದ ದೇವ ಸಂದೇಶಗಳಿಗಾಗಿ ಈ ಚಾನಲನ್ನು ಬೇರೆಯವರಿಗೂ ನೀವು ತಿಳಿಯಪಡಿಸಬೇಕೆಂಬುದಾಗಿ ನಿಮ್ಮಲ್ಲಿ ಕೋರಿಕೊಳ್ಳುತ್ತೇನೆ. ನಿಮ್ಮೆಲ್ಲರಿಗೂ ಶಾಲೋಮ್. ಕರ್ತನ ಸಮಾಧಾನ ನಿಮ್ಮ ಕುಟುಂಬಗಳೊಟ್ಟಿಗಿರಲಿ. ಪ್ರೈಸ್ ದ ಲಾರ್ಡ್. ಆಮೇನ್.